ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಅರ್ಲಿ ಪ್ರೆಗ್ನೆನ್ಸಿ ಸ್ಟೇಜ್ ಅಲ್ಲಿ ಇರೋರು ಯೂರಿನ್ ಟೆಸ್ಟ್ ಮಾಡ್ದಲೇನೆ ನೀವು ಗರ್ಭಿಣಿ ಆಗಿದ್ದೀರಾ ಅನ್ನೋದನ್ನ ಹೇಗೆ ತಿಳ್ಕೊಳ್ಳೋದು, ಮತ್ತೆ ಪ್ರೆಗ್ನೆಂಟ್ ಆಗೋದಿಕ್ಕೆ ವೆಯ್ಟ್ ಮಾಡ್ತಿರೋರು, ನಮ್ಗೆ ಬೇಗ ಮಗು ಆಗ್ಬೇಕು ಅಂತ ಕಾಯ್ತಾ ಇರೋರು ಅಂತವ್ರಿಗೆ ಇದು ತುಂಬಾ ಇಂಪಾರ್ಟೆಂಟ್ ಆದಂತ ವಿಡಿಯೋ. ಯೂಸ್ಫುಲ್ ಆಗುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನು ಹೇಳೋ ಸಿಂಪ್ಟಮ್ಸ್ ನಿಮ್ಗಿದೆ ಅಂತ ಹೇಳಿದ್ರೆ ನೀವು ಯೂರಿನ್ ಟೆಸ್ಟ್ ಮಾಡ್ದಲೇನೆ ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ನಿಮ್ಗಿರೋ ಸಿಂಪ್ಟಮ್ಸ್ ನ ನೀವೇ ಗಮನಿಸಿ ನೀವು ಕನ್ಸೀವ್ ಆಗಿದ್ದೀರಾ ಅಂತ ತಿಳ್ಕೊಬಹುದು. ಡಾಕ್ಟರ್ ನಿಮ್ನ ಮುಟ್ಟಿ ನೋಡಿ ಟೆಸ್ಟ್ ಗಳನ್ನ ಮಾಡಿ, ಬ್ಲಡ್ ಟೆಸ್ಟ್ ಆಗಿ ಯೂರಿನ್ ಟೆಸ್ಟ್ ಮಾಡೋಕ್ಕಿಂತ ಮುಂಚೆನೆ ನೀವು ಈ ಸಿಂಪ್ಟಮ್ಸ್ ಗೊತ್ತಿದ್ರೆ ಹಾಸ್ಪಿಟಲ್ಗೆ ಹೋಗ್ದೇನೆ ಮನೆಯಲ್ಲಿ ನಾನು ಹೇಳೋ ಸಿಂಪ್ಟಮ್ಸ್ ನ ಫಾಲೋ ಮಾಡಿದ್ರೆ ನೀವು ಪ್ರೆಗ್ನೆಂಟ್ ಅಂತ ತಿಳ್ಕೊಬಹುದು. ಇದು 100% ಅಲ್ಲಿ 90% ಮಹಿಳೆಯರಿಗೆ ಇದು ಅರ್ಲಿ ಸ್ಟೇಜ್ ಅಲ್ಲೇ ಆಗುತ್ತೆ. 22 ದಿನಕ್ಕೆ ಗರ್ಭಧಾರಣೆ ಆಗುತ್ತೆ ಅನ್ನೋದನ್ನು ಕೂಡ ಕಂಡುಹಿಡಿದಿದ್ದಾರೆ. ಅಂದ್ರೆ ನಿಮ್ಗೆ ಲಾಸ್ಟ್ ಪೀರಿಯಡ್ ಆಗಿರುತ್ತೆ, ಅಲ್ಲಿಂದ ಹಿಡಿದು 22 ದಿವಸ ಮುಂದಕ್ಕೆ ನಿಮ್ಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ. ಆದ್ರೆ ಅದು ಬಂದು ಯೂರಿನ್ ಟೆಸ್ಟ್ ಅಲ್ಲಿ ಗೊತ್ತಾಗೋದಿಲ್ಲ. ಯೂರಿನ್ ಅಲ್ಲಿ ಹಾರ್ಮೋನ್ಸ್ ಬಂದು ಅಷ್ಟು ಬೇಗ ನಿಮ್ಗೆ ಐಡೆಂಟಿಫೈ ಮಾಡಕ್ಕಾಗಲ್ಲ. ಆದ್ರೆ ಕೆಲವೊಂದು ಸಿಂಪ್ಟಮ್ಸ್ ಬಂದು ನಿಮ್ಗೆ ಕನ್ಸೀವ್ ಆಗಿದ್ದೀರಾ ಅನ್ನೋದನ್ನ ಸೂಚಿಸುತ್ತೆ. ಸಿಂಪ್ಟಮ್ಸ್ ಯಾವುದು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಎಗ್ ಬಂದು ಫಾರ್ಮೇಶನ್ ಆಗಿರುತ್ತೆ. ನಾವು ಪೀರಿಯಡ್ ಆಗಿರ್ತೀವಲ್ವಾ, ಅಲ್ಲಿಂದ 14ನೇ ತಾರೀಕು ಹಿಂದಕ್ಕೆ, ಫಾರ್ ಎಕ್ಸಾಂಪಲ್ ನೀವು 1ನೇ ತಾರೀಕು ಆಗಿದ್ದೀರಾ ಅಂದ್ರೆ 25ರಿಂದ 35 ದಿವಸ ಬಂದು ಪೀರಿಯಡ್ ಡೇಟ್ ಇದೆ. ನಿಮ್ಗೆ ರೆಗ್ಯುಲರ್ ಪೀರಿಯಡ್ ಡೇಟ್ ಇದೆ ಅಂದ್ರೆ ನೀವು ನೆಕ್ಸ್ಟ್ ಪೀರಿಯಡ್ ಯಾವಾಗ ಆಗ್ತೀರಾ ಅಂತ ನಿಮಗೆ ಗೊತ್ತಿರುತ್ತಲ್ಲ, ಆ ಡೇಟ್ ಇಂದ 14 ಡೇಸ್ ಹಿಂದಕ್ಕೆ ಹೋಗ್ಬೇಕು. ಸೊ 14 ಡೇಸ್ ಹಿಂದಕ್ಕೆ ಹೋಗಿ ಕೌಂಟ್ ಮಾಡಿದ್ರೆ 14 ಡೇಸ್ ಇಂದ ಮುಂದಕ್ಕಿರುವ 4 ಡೇಸ್ ಅಲ್ಲಿ ನಿಮ್ಗೆ ಎಗ್ ಬಂದು ಸ್ಟ್ರಾಂಗ್ ಆಗಿ ಉತ್ಪತ್ತಿ ಆಗುತ್ತೆ. ಆ ಟೈಮ್ ಅಲ್ಲಿ ಸ್ಪರ್ಮ್ ಕೌಂಟ್ಸ್ ಹೋಗಿ ಸೇರಿದಾಗ ಎಗ್ ಫರ್ಟಿಲೇಟ್ ಆಗಿ ಬೇಬಿ ಬಂದು ಫಾರ್ಮ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ 22 ದಿವಸ ಅಂತ ಹೇಳಿದ್ನಲ್ಲ, ಆ 22 ದಿವಸ ಬಂದು ಪೀರಿಯಡ್ ನಿಂತು ಮುಂದಿನ 22 ದಿವಸ ಒಳಗಡೆ ಬಂದು ನೀವು ಪ್ರೆಗ್ನೆಂಟ್ ಅಂತ ತಿಳ್ಕೊಬಹುದು. ಮೊದಲನೇದಾಗಿ ನಿಮ್ಗೆ ಇನ್ನೇನು ಪೀರಿಯಡ್ ಆಗಕ್ಕೆ 8 ದಿವಸ ಇದೆ ಅಂದ್ರೆ 22 ದಿವಸ ಅಂದ್ರೆ ಮುಂದೆ 8 ದಿನನೇ ಅಲ್ವಾ ಬರೋದು. 28 ದಿನದಿಂದ 35 ದಿನದವರೆಗೂ ಮೆನ್ಸ್ಟ್ರುಯಲ್ ಸರ್ಕಲ್ ಆಗುತ್ತೆ. 22 ನ ಮೈನಸ್ ಮಾಡಿದಾಗ 6 ಡೇಸ್ ಇರುತ್ತೆ. 6 ಡೇಸ್ ಇದೆ ಅನ್ನೋ ಟೈಮ್ಗೆ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಲೈಟ್ ಆಗಿ ಹೊಕ್ಕಳ ಕೆಳಭಾಗದಲ್ಲಿರುವಂತ ಹೊಟ್ಟೆ ಬಂದು ನೋವಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಆ ನೋವು ಹೇಗಿರುತ್ತೆ ಅಂತಂದ್ರೆ, ಪೀರಿಯಡ್ ಆಗುವಾಗ ನೋವು ಬರುತ್ತಲ್ಲ, ಅಷ್ಟೊಂದು ಬರಲ್ಲ, ಸ್ವಲ್ಪ ಪೇನ್ ಆಗುತ್ತೆ ಅಷ್ಟೇ. ಎರಡನೇದು ಬಂದು ತುಂಬಾನೇ ಮೂಡ್ ಸ್ವಿಂಗ್ಸ್ ಇರುತ್ತೆ, ಮೂಡ್ ವೇರಿಯೇಷನ್ಸ್ ಆಗಿರುತ್ತೆ, ತುಂಬಾನೇ ಕೋಪ ಮಾಡ್ಕೊಳ್ಳೋದು, ಸುಮ್ನೆ ಕಿರ್ಚೋದು, ಸುಮ್ನೆ ಅಳೋದು, ಕಾರಣ ಇಲ್ದೇನೆ ಬಿಹೇವಿಯರ್ ಚೇಂಜ್ ಆಗೋದು. ಮೂರನೇ ಪಾಯಿಂಟ್ ಬಂದು ನಿಮ್ಗೆ ವೈಟ್ ಡಿಸ್ಚಾರ್ಜ್ ಆಗೋದು. ತುಂಬಾ ವೈಟ್ ಆಗಿ ಡಿಸ್ಚಾರ್ಜ್ ಆಗ್ತಿದೆ, ವಾಟರಿ ತರ ಡಿಸ್ಚಾರ್ಜ್ ಆಗ್ತಿದೆ ಅಂತ ಹೇಳಿದ್ರೆ ನೀವು ಪೀರಿಯಡ್ ಆಗ್ಬಿಡ್ತೀರಾ ಅಂತ. ನಿಮ್ಗೆ ಮಿಲ್ಕಿ ವೈಟ್ ಅಲ್ಲಿ ಡಿಸ್ಚಾರ್ಜ್ ಆಯ್ತು ಅಂತ ಹೇಳಿದ್ರೆ ಸ್ಮೆಲ್ ಅಂತದ್ದೇನು ಇಲ್ಲ, ಆಗಾಗ ತ್ಯಾವ ಆಗ್ತಿದೆ, ವೈಟ್ ಡಿಸ್ಚಾರ್ಜ್ ಆಗ್ತಿದೆ ಅಂತ ಹೇಳಿದ್ರೆ ನಿಮ್ಗೆ ನಿಜವಾಗ್ಲೂ ಪೀರಿಯಡ್ ಮುಂದಕ್ಕೆ ಹೋಗಿದೆ, ಮಿಸ್ ಆಗಿದೆ, ಹಾಗೆ ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಕನ್ಫರ್ಮ್ ಆಗುತ್ತೆ. ನೆಕ್ಸ್ಟ್ ನಿಮ್ಗೆ ಲೈಟ್ ಆಗಿ ವಾಮಿಟಿಂಗ್ ಶುರುವಾಗೋದು. ಅಂದ್ರೆ ಪ್ರಿವಿಯಸ್ ಪ್ರೆಗ್ನೆನ್ಸಿನಲ್ಲಿ ನಿಮ್ಗೆ ಈ ತರ ಮೂಡ್ ಸ್ವಿಂಗ್ಸ್ ಇರೋದಿಲ್ಲ, ವಾಮಿಟಿಂಗ್ ಆಗೋದು, ಮೂಡ್ ಸ್ವಿಂಗ್ಸ್, ವೈಟ್ ಡಿಸ್ಚಾರ್ಜ್ ಆಗೋದು ಇದೆಲ್ಲ ಇರೋದಿಲ್ಲ. ಪೀರಿಯಡ್ ನಿಜವಾಗ್ಲೂ ಮಿಸ್ ಆಗಿ ಬೇಬಿ ಫಾರ್ಮ್ ಆಗ್ತಿದೆ ಅನ್ನೋ ಸಂದರ್ಭದಲ್ಲಿ ನಿಮ್ಗೆ ವಾಮಿಟಿಂಗ್ ಶುರು ಆಗುತ್ತೆ. ಆದ್ರೆ ವಾಮಿಟ್ ಬರಲ್ಲ, ವಾಮಿಟ್ ಬರೋ ತರ ಆಗುತ್ತೆ. ಫುಡ್ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರೋದಿಲ್ಲ, ಊಟ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ, ಒಗ್ಗರಣೆ ಸ್ಮೆಲ್ ನೋಡಿದ್ರೇನೆ ಆಗೋದಿಲ್ಲ, ಏನು ಬೇಡ ಅನ್ಸುತ್ತೆ, ಏನ್ ನೋಡಿದ್ರು ವಾಮಿಟ್ ಆಗೋ ತರನೇ ಅನ್ಸುತ್ತೆ, ಹಸುವಿರೋದಿಲ್ಲ, ಲೈಟ್ ಆಗಿ ತಲೆ ಸುತ್ತಾ ಇರೋ ತರ ಇರುತ್ತೆ. ಇದೆಲ್ಲ 22 ಡೇಸ್ಗೆ ಶುರುವಾಗುತ್ತೆ. ಮಗು ನಿಜವಾಗ್ಲೂ ಫಾರ್ಮ್ ಆಗೋದಕ್ಕೆ ಶುರು ಆಗಿರುತ್ತೆ. ಲೈಟ್ ಆಗಿ ನಿಮ್ಗೆ ಆ ಒಂದು ಕ್ರಿಯೆ ನಡೀತಾ ಇರುತ್ತೆ ಅಂತ ಅರ್ಥ. ಮತ್ತೆ ನಿಮ್ಗೆ ಸೈನಸ್ ಜಾಸ್ತಿ ಇರುತ್ತೆ. ನಿಮ್ಗೆ ಪ್ರಿವಿಯಸ್ ಪೀರಿಯಡ್ ಆಗೋ ಟೈಮ್ಗೆ ಇದೆಲ್ಲ ಆಗಿರಲ್ಲ. ಆದ್ರೆ ಈ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಹಣೆ ಭಾಗ ಇರುತ್ತಲ್ವಾ, ಅದ್ರಲ್ಲಿ ತುಂಬಾ ಪೇನ್ ಕಾಣಿಸ್ತಾ ಇರುತ್ತೆ. ಸೈನಸ್ ಪ್ರಾಬ್ಲಮ್ ಅಂದ್ರೆ ತಲೆಭಾರ, ತಲೆನೋವು, ನೆಗಡಿ ಇರೋ ತರ ಆಗಿರೋದು ಎಲ್ಲ ಆಗ್ತಿರುತ್ತೆ. ತಲೆನೋವು ವಿಪರೀತ ಇರುತ್ತೆ, ನಿಮ್ಗೆ ಯಾವ ಕಡೆ ಬೇಕಾದ್ರೂ ತಲೆನೋವು ಶುರು ಆಗ್ಬಹುದು. ತಲೆನೋವು ಇರುತ್ತೆ. ಪ್ರೀವಿಯಸ್ ಪ್ರೆಗ್ನೆನ್ಸಿಗಿಂತ ಮುಂಚೆ ಈ ತರದೆಲ್ಲ ಕಾಣಿಸ್ಕೊಳ್ತಿದೆ ಅಂತ ಹೇಳಿದ್ರೆ ನೀವು ಏನು ಟೆಸ್ಟ್ ಮಾಡ್ದೇನೆ ನಿಮ್ಗೆ ಗೊತ್ತಾಗ್ಬೋದು ನೀವು ಪ್ರೆಗ್ನೆಂಟ್ ಆಗ್ತೀರಾ ಅಂತ. ನಿಮ್ಗೆ ಇನ್ನೇನ್ ಪೀರಿಯಡ್ ಹತ್ರ ಬಂದ್ಬಿಡ್ತು ಅನ್ನೋವಾಗ ಕಾಲ್ ನೋವು, ತಲೆನೋವು, ತಲೆ ಸುತ್ತು, ಊಟದ ಮೇಲೆ ಇಂಟ್ರೆಸ್ಟ್ ಇಲ್ಲದೆ ಇರೋದು, ಪೀರಿಯಡ್ ಡೇಟ್ ಹತ್ರ ಬರ್ತಾ ಇದೆ, ಇನ್ನೇನ್ 1ನೇ ತಾರೀಕು ಆಗ್ತೀರಾ, 28ನೇ ತಾರೀಕು, 30ನೇ ತಾರೀಕು, ಇಲ್ಲ ನೆಕ್ಸ್ಟ್ 1ನೇ ತಾರೀಕು ಆಗ್ಬೋದು. ಆ ಟೈಮ್ ಬರ್ತಿದ್ದಾಗೆ ನಿಮ್ಗೆ ಅನ್ಸುತ್ತೆ ನೀವು ಪೀರಿಯಡ್ ಆಗ್ತೀರಾ ಅಂತ ಹೇಳಿ. ಆತರ ನಿಮ್ಗೆ ಹೊಟ್ಟೆ ನೋವು ಆಗ್ಲಿ, ಇಲ್ಲ ನಿಮ್ಗೆ ಪೀರಿಯಡ್ ಆಗ್ಬಿಡುತ್ತೆ ಅನ್ನೋ ತರ ಮೈ ಇರುತ್ತೆ, ಬಟ್ ಆಗೋದಿಲ್ಲ. ಈ ತರ ಸಿಂಪ್ಟಮ್ಸ್ ಎಲ್ಲ ಆದ್ಮೇಲೆ ನಿಮ್ಗೆ ಯಾವುದೇ ಕಾರಣಕ್ಕೂ ಪೀರಿಯಡ್ಸ್ ಆಗೋದಿಲ್ಲ. ಪೀರಿಯಡ್ ಡೇಟ್ಸ್ ಮುಂದಕ್ಕೆ ಹೋಗ್ಬಿಡ್ತು ಅಂತ ಹೇಳಿದ್ರೆ ಈ ನೋವೆಲ್ಲ ನಿಮ್ಗೆ ಕಡಿಮೆ ಆಗ್ಬಿಡುತ್ತೆ. ಕೆಲವರಿಗೆ ಬ್ರೌನ್ ಡಿಸ್ಚಾರ್ಜ್ ಕೂಡ ಆಗುತ್ತೆ, ಕೆಲವರಿಗೆ ರೆಡ್ ಬ್ಲಡ್ ಕೂಡ ಡ್ರಾಪಿಂಗ್ ಇರುತ್ತೆ. ಈ ಟೈಮ್ ಅಲ್ಲಿ ಯೂರಿನ್ ಟೆಸ್ಟ್ ಮಾಡಿದ್ರು ಕೂಡ ನಿಮ್ಗೆ ನೆಗೆಟಿವ್ ಆಗಿ ಪಾಸಿಟಿವ್ ಆಗ್ಲಿ ಏನು ಗೊತ್ತಾಗೋದಿಲ್ಲ. ಜಸ್ಟ್ ನೀವು ಯೂರಿನ್ ಡ್ರಾಪ್ ಬಿಟ್ರು ಕೂಡ ನಿಮ್ಗೆ ಏನು ಗೊತ್ತಾಗೋದಿಲ್ಲ. 45 ಡೇಸ್ಗೆ ಪ್ರೆಗ್ನೆನ್ಸಿ ಹಾರ್ಮೋನ್ ಬಂದು ಯೂರಿನ್ ಅಲ್ಲಿ ಆಕ್ಟಿವ್ ಆಗಿರೋದು. ಸೊ ಈ ರೀತಿ ನಿಮ್ಗೆ ಸಿಂಪ್ಟಮ್ಸ್ ಇದೆ ಅಂತ ಹೇಳಿದ್ರೆ ನೀವು ಬೇಬಿಗೆ ವೆಯ್ಟ್ ಮಾಡಬಹುದು. ಬೇಬಿ ಆಗುತ್ತೆ ಅಂತ ಅರ್ಥ. ಒಂದು ವೇಳೆ ನಿಮ್ಗೆ ಯಾವ್ದು ಆಗದೆ ವೈಟ್ ಡಿಸ್ಚಾರ್ಜ್ ಬಂದು ನೀರ್ ತರ ಹೋಗ್ತಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನೀವು ಪೀರಿಯಡ್ ಆಗ್ತೀರಾ. ಈ ರೀತಿ ಸಿಂಪ್ಟಮ್ಸ್ ಇತ್ತು ಅಂದ್ರೆ ನೀವು ಪ್ರೆಗ್ನೆಂಟ್ ಆಗ್ತೀರಾ ಅಂತ ಅರ್ಥ. ನೆಕ್ಸ್ಟ್ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಪೀರಿಯಡ್ ತಲ್ಲಿ ಹೋಗಿದೆ ಅಂತ ಹೇಳಿದ್ರಾಗ ನೀವು ಕೌಂಟ್ ಮಾಡ್ಕೋಬೇಕು. ಇನ್ನೇನ್ ನಾವು ಪೀರಿಯಡ್
ಆಗೋದಿಲ್ಲ. 10 ಡೇಸ್ ಆಗೋಯ್ತು ಅಂತ ಹೇಳಿದ್ರೆ ಅದು 40 ಡೇಸ್ಗೆ ಲೆಕ್ಕ ಬರುತ್ತೆ. ನೀವಿನ್ನು 5 ಡೇಸ್ ಬಿಟ್ಬಿಟ್ಟು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ನೀವು ಯೂರಿನ್ ಟೆಸ್ಟ್ ಮಾಡಿದಾಗ ನಿಮಗೆ ಪಾಸಿಟಿವ್ ರಿಸಲ್ಟ್ ಅನ್ನೋದು ನೋಡ್ಬೋದು. ನಾನು ಏನು ಮಾಡಿದೆ, ಬೆಳಗ್ಗೆ ನೀವು ಯೂರಿನ್ ಟೆಸ್ಟ್ನ ತಗೊಂಡು ಒಂದು 2 ಡ್ರಾಪ್ಸು ಪ್ರೆಗಾನ್ಯೂಸ್ ಕಿಟ್ ತಗೊಂಡಿರ್ತೀರಲ್ಲ ಅದರಲ್ಲಿ ಹಾಕಿ ಒಂದು 5 ಮಿನಿಟ್ಸ್ ಬಿಡಿ. ಆಗ ನಿಮಗೆ 2 ಲೈನ್ ಕಾಣುತ್ತೆ, ರೆಡ್ ಲೈನ್. ಒಂದ್ ವೇಳೆ ನಿಮಗೆ ಫೇಂಟ್ ಲೈನ್ ಬರ್ತಿದೆ, ಡಾರ್ಕ್ ಒಂದು ಲೈಟ್ ಒಂದು ಬರ್ತಿದೆ ಅಂತ ಹೇಳಿದ್ರೆ ಪ್ರೆಗ್ನೆನ್ಸಿ ಹಾರ್ಮೋನ್ ಇದ್ರೆ ಮಾತ್ರ ಆ ರೀತಿ ಲೈಟ್ ಆಗಿ ಬರುತ್ತೆ. ಇಟ್ಟಲ್ಲಿ ಲೈನ್ಸ್ ಡಾರ್ಕ್ ಆಗಿ ಬಂದು ಒಂದು ಲೈಟ್ ಆಗಿ ಬಂದಿದೆ ಅಂತ ಹೇಳಿದ್ರೆ ನೀವು ಪ್ರೆಗ್ನೆಂಟೇ ಅಲ್ಲ ಅನ್ನೋದಲ್ಲ. ಅರ್ಲಿ ಪ್ರೆಗ್ನೆನ್ಸಿ ಸ್ಟೇಜ್ ಅಲ್ಲಿ ಮಾತ್ರ ನಿಮಗೆ ಫೇಂಟ್ ಲೈನ್ ಬರೋದು. ಇನ್ನೊಂದು 2 ಡೇಸ್ ಬಿಟ್ಟು ನೋಡಿ 2 ಲೈನ್ಸ್ ಡಾರ್ಕ್ ಆಗಿರುತ್ತೆ. ಫೇಂಟ್ ಲೈನ್ ಬಂತು ಅಂತ ನಿಮಗೆ ನೀವೇ ಪ್ರೆಗ್ನೆಂಟ್ ಅಲ್ಲ ಅಂತ ನಿರ್ಧಾರ ಮಾಡಬೇಡಿ. ಯೂರಿನ್ ಅಲ್ಲಿ ಪ್ರೆಗ್ನೆಂಟ್ ಹಾರ್ಮೋನ್ ಇದ್ರೆ ಮಾತ್ರನೇ ಫೇಂಟ್ ಲೈನ್ ಬರೋದು. ಒಂದ್ ವೇಳೆ ನೀವು ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳಿದ್ರೆ ಒಂದ್ ಲೈನ್ ಬಿಟ್ರೆ ಇನ್ನೊಂದ್ ಲೈನ್ ಬರೋದೇ ಇಲ್ಲ. ಸೊ CT ಅಂತ 2 ಲೈನ್ ಇರುತ್ತೆ. ಫಸ್ಟ್ ಲೈನ್ ಬರುತ್ತೆ ಮತ್ತೆ ಪ್ರೆಗ್ನೆನ್ಸಿ ಲೈನ್ ಬರೋದೇ ಇಲ್ಲ ಅಂತ ಹೇಳಿದಾಗ ಆಗ ನೀವು ಪ್ರೆಗ್ನೆಂಟೇ ಅಲ್ಲ ಅಂತ ಕನ್ಫರ್ಮ್ ಮಾಡ್ಕೋಬಹುದು. ಅಕಸ್ಮಾತ್ ನಿಮಗೆ ಫೇಂಟ್ ಲೈನ್ ಬಂದಿದೆ ಅಥವಾ ಡಾರ್ಕ್ ಲೈನ್ ಬಂದಿದೆ ಅಂತಂದ್ರೆ ನೀವು ಪ್ರೆಗ್ನೆಂಟ್ ಅಂತಾನೆ ಅರ್ಥ. ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಟೈಮಲ್ಲಿ ಪ್ರೆಗ್ನೆಂಟ್ಗೆ ವೆಯ್ಟ್ ಮಾಡ್ತಿರೋರು 22 ಡೇಸ್ ಆಫ್ಟರ್ ನಿಮಗೆ ಈ ಸಿಂಪ್ಟಮ್ಸ್ ಆಗ್ತಿದೆ ಅಂತ ಹೇಳಿದ್ರೆ ನೀವು ನಿಜವಾಗ್ಲೂ ಪ್ರೆಗ್ನೆಂಟ್ ಆಗ್ತಿದ್ದೀರಾ ಅಂತ. ಈ ಟೈಮಲ್ಲಿ ಫುಡ್ ಹೇಗಿರಬೇಕು, ದಾಂಪತ್ಯ ಜೀವನ ಹೇಗಿರಬೇಕು ಅನ್ನೋದನ್ನ ತಿಳ್ಕೋಬೇಕು. ಕೆಲವರು ಏನು ಮಾಡ್ತಾರೆ ಅಂದರೆ ಕನ್ಸೀವ್ ಆಗುತ್ತೆ ಅನ್ನೋ ಟೈಮಲ್ಲಿ ಬೇಡದೇ ಇರುವಂಥದ್ದನ್ನೆಲ್ಲ ಮಿಸ್ಟೇಕ್ಸ್ನ ಮಾಡಿಕೊಂಡು ಮಗುನ ಕಳ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ, ಅಥವಾ ಮಿಸ್ಕ್ಯಾರೇಜ್ ಆಗೋದು ತುಂಬಾ ಕೇಳಿರ್ತೀವಲ್ವ ನಾವು. ನಮ್ಗೆ ಅದೇನು ಗೊತ್ತೇ ಆಗೋದಿಲ್ಲ, ನಾವು ಲೇಟಾಗಿ ಪೀರಿಯಡ್ ಆಗಿಬಿಟ್ಟಿದ್ದೀವಿ ಅಂತ ಅನ್ಕೊಂತೀವಿ. ಬಟ್ ಅದು ನಿಜವಾಗ್ಲೂ ಮಿಸ್ಕ್ಯಾರೇಜ್ ಆಗಿರುತ್ತೆ. ಹೆವಿಯಾಗಿ ಹೊಟ್ಟೆಗೆ ಭಾರ ಕೊಡೋದು, ಬಾರಲ್ಲಿ ಮಲಗೋದು, ತುಂಬ ತೂಕ ಎತ್ತೋದು, ಓಡೋದು ಈ ಥರ ಎಲ್ಲ ಮಾಡಿದಾಗ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ತುಂಬಾ ಇದೆ. ಈ ರೀತಿ ಇರುವಾಗ ನಿಮಗೆ ಓವಲೇಷನ್ ಯಾವಾಗ ಆಗುತ್ತೋ ಆಗ ಮಾತ್ರ ದಾಂಪತ್ಯದಲ್ಲಿ ಇದ್ದು ನೆಕ್ಸ್ಟ್ ಇಲ್ಲ ಅಂದ್ರೂ ನಡೆಯುತ್ತೆ. 2 ಡೇಸ್ ಅಥವಾ 3 ಡೇಸ್ ಆ ಥರ ಇರಬೇಕು. ಒಂದ್ ವೇಳೆ ನಿಮಗೆ ಈ ರೀತಿ ಸಿಂಪ್ಟಮ್ಸ್ ಕಾಣಿಸ್ಕೊಂತಿದೆ ಅಂದರೆ 1 ವಾರ 15 ದಿನ ಸ್ವಲ್ಪ ದೂರ ಇರಬೇಕು. ರಿಲೇಶನ್ಶಿಪ್ ಅಲ್ಲಿ ಡಿಸ್ಟೆನ್ಸ್ ಮಾಡದೆ ಬೇಬಿ ಚೆನ್ನಾಗಿ ಫಾರ್ಮ್ ಆಗುತ್ತೆ. ಕೆಲವರಿಗೆ ಇದು ಸೆಟ್ ಆಗೋದಿಲ್ಲ. ರಿಲೇಶನ್ಶಿಪ್ ಅಲ್ಲಿ ಯಾವಾಗಲೂ ಇದ್ರು ಪಾಸಿಟಿವ್ ಬರಬೇಕಾಗಿರೋದು ನೆಗೆಟಿವ್ ಬರುತ್ತೆ, ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವರಿಗೆ ಯೂಟ್ರಸ್ ಬಂದು ಸ್ಮೂತ್ ಆಗಿರ್ಬೋದು, ಸ್ವಲ್ಪ ಸೆನ್ಸಿಟಿವ್ ಆಗಿರ್ಬೋದು ಅಥವಾ ಸಣ್ಣಕ್ಕಿರ್ಬೋದು. ಸೊ ಅದರಿಂದ ಸ್ಟ್ರಾಂಗ್ ಆಗ್ಲಿಕ್ಕೆ ಟೈಮ್ ಕೊಡಬೇಕು. ಸೊ ಪ್ರೆಷರ್ ಹಾಕಿ ಮೆಟ್ಲು ಹತ್ತೋದಾಗಿರ್ಬೋದು, ಭಾರ ಎತ್ತೋದಾಗಿರ್ಬೋದು ಈ ಥರ ಎಲ್ಲ ಮಾಡಿದಾಗ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು ಈ ಥರ ನೀವೇನು ಸ್ಪರ್ಮ್ ಕೌಂಟ್ ಎಗ್ಗಲ್ಲಿ ಹೋಗಿ ಬೇಬಿ ಫರ್ಟಿಲೈಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಿರುತ್ತೋ ಆ ಟೈಮಲ್ಲಿ ಹೊಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ತುಂಬ ಸ್ಮೂತ್ ಸ್ಟೇಜ್. ನೀವು ಎಂಥ ಹಾಸ್ಪಿಟಲ್ ಬೇಕಾದರೂ ಓಕೆ, ಅವ್ರು ಹೇಳೋದು ಅದೇನೆ, ರಿಲೇಶನ್ಶಿಪ್ ಇಂದ ದೂರ ಇರಿ ಅಂತ ಹೇಳಿ. ಹೀಟ್ ಪದಾರ್ಥ ತಿನ್ನಕ್ಕೆ ಹೋಗ್ಬಿಡಿ. ಸ್ವಲ್ಪ ಮೈಯನ್ನ ಕೂಲಾಗಿ ಇಟ್ಕೋಬೇಕು. ಸ್ವಲ್ಪ ತರಕಾರಿಗಳು, ವೆಜಿಟೇಬಲ್ಸ್ ಮತ್ತೆ ಹಣ್ಣು ಹಂಪಲು ಇಂಥದನ್ನ ತಿನ್ಬೇಕಾಗತ್ತೆ. ಈ 3 ಮಂತ್ಸ್ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಈ ತರ ಸಿಂಪ್ಟಮ್ಸ್ ಇರುವಾಗ ನೀವೊಂದು 3 ಮಂತ್ ಫಸ್ಟ್ ಟ್ರೈಮಿಸ್ಟರ್ನ ಬಚಾವ್ ಮಾಡ್ಕೊಂಡ್ರೆ ನೀವು ದಡ ಸೇರ್ತೀರಾ. ಕೆಲವರು 3 ತಿಂಗಳು ಚೆನ್ನಾಗಿ ನೋಡ್ಕೊಂಡು ಇನ್ನು 3 ತಿಂಗಳು ಆಗ್ಬಿಟ್ಟಿದೆಯಲ್ಲ ಅಂತ ಹೇಳಿ ಹೇಗಂದ್ರೆ ಆಗಿದ್ದು 4 ತಿಂಗಳಲ್ಲೂ ಕೂಡ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಅದರಿಂದ 3 ಮಂತ್ಸ್ ತುಂಬಾ ಕೇರ್ಫುಲ್ ಆಗಿರಬೇಕು. 45 ಡೇಸ್ಗೆ ನೀವು ಟೆಸ್ಟ್ ಮಾಡಿ ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆಗಿದ ತಕ್ಷಣ ನೀವು ಹಾಸ್ಪಿಟಲ್ಗೆ ಹೋಗಿ ಟೆಸ್ಟ್ ಮಾಡಬೇಕಾಗುತ್ತೆ. ಬ್ಲಡ್ ಟೆಸ್ಟ್ ಅಲ್ಲಿ ಗೆಸ್ಟೇಷನಲ್ ಡಯಾಬಿಟಿಸ್ ಇದೆಯಾ, BP ಇದೆಯಾ, ಥೈರಾಯ್ಡ್ ಇದೆಯಾ ಅಥವಾ ಒಂದು ಸ್ಕ್ಯಾನಿಂಗ್ ಇರುತ್ತೆ, ಅದು ಕೂಡ ಮಾಡಿಸ್ಕೋಬೇಕಾಗುತ್ತೆ. ಹಾಗೆ ಕೆಲವು ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಲೈಕ್ ಫೋಲಿಕ್ ಆಸಿಡ್, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಇವೆಲ್ಲ ಕೊಡ್ತಾರೆ. ಇದನ್ನು ಕೂಡ ಡೈಲಿ ತಗೋಬೇಕಾಗುತ್ತೆ. ಬೇಬಿ ಚೆನ್ನಾಗಾಗಬೇಕು, ಬೇಬಿ ಗಟ್ಮುಟ್ಟಾಗಿ ಆಗಬೇಕು, ನಿಮಗೂ ಸಪ್ಲಿಮೆಂಟ್ಸ್ ಸಿಗಬೇಕು ಅಂತ ಹೇಳಿದ್ರೆ ಈ ಟ್ಯಾಬ್ಲೆಟ್ಸ್ನ ನೀವು ಕಂಪಲ್ಸರಿ ತಗೊಳ್ಳೇಬೇಕಾಗುತ್ತೆ. ಹಾಗೆ ಫುಡ್ ಕೂಡ ತುಂಬಾನೇ ಚೆನ್ನಾಗಿ ತಗೋಬೇಕು. ಹೋಪ್ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನಷ್ಟು ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.